ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 293 ಡಾಕ್ಟರ್ ರಾಜನಾಯ್ಕ್ ಬೆಂಗಳೂರು. ಇವತ್ತಿನ ವಿಷಯದಲ್ಲಿ ಬಿಹಾರದ ಚುನಾವಣೆ ಬಗ್ಗೆ 4 ಮಾತಾಡ್ತೀನಿ, ದಯವಿಟ್ಟು ಕೇಳಿ. ಇವತ್ತು 10ನೇ ತಾರೀಕು 2ನೇ ಹಂತ ಅಂದರೆ ಫೈನಲ್ ಹಂತ ಚುನಾವಣೆ ವೋಟಿಂಗ್ ಏನು ಮತದಾನ ಮುಗೀತದೆ. ಇಲ್ಲಿ ನಿಕಟವಾಗಿರ್ತಕ್ಕಂಥ ಅಂದರೆ ಕ್ಲೋಸ್ ಫೈಟ್ ಇರೋದು NDA ಮತ್ತು ಇಂಡಿಯಾ ಗಠಬಂಧನ್. ಇವೆರಡರ ಮಧ್ಯೆ ಭಾಳ ಕ್ಲೋಸ್ ಫೈಟ್ ಇದೆ. ಆಮೇಲೆ NDA ಏನಿದೆ, ನಿತೀಶ್ ಕುಮಾರ್ ಅವರು ಸುಮಾರು 20 ವರ್ಷಗಳಿಂದ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಹಜವಾಗಿ ಆಡಳಿತದ ವಿರುದ್ಧವಾಗಿರ್ತಕ್ಕಂಥ ಅಲೆ ಇರ್ತದೆ. ನಂತರ ನಿರುದ್ಯೋಗಿಗಳ ಸಮಸ್ಯೆ ಭಾಳ ಇದೆ. ಅಲ್ಲಿ ಹೆಚ್ಚು ಓದ್ಕೊಂಡಿದ್ದಾರೆ ಹುಡುಗರು ಹುಡುಗಿಯರು, ಅವರಿಗೆ ಕೆಲಸ ಇಲ್ಲ. ಆಮೇಲೆ ವಲಸೆ, ದೇಶಾದ್ಯಂತ ಬಿಹಾರಿಗಳು ವಲಸೆ ಹೋಗಿರ್ತಾರೆ ತಮ್ಮ ಸಂಸಾರಗಳನ್ನು ಊರನ್ನು ಬಿಟ್ಟು. ಇದು 3ನೇ ಸಮಸ್ಯೆ. ಹೀಗೆ ಈ 3 ವಿಷಯಗಳ ಮೇಲೆ ಚುನಾವಣೆ ಆಗ್ತಾಯಿದೆ. ಭಾಳ ಪ್ರಚಾರ ಆಗಿದೆ. ಅಲ್ಟಿಮೇಟ್ಲಿ ಈ ಚುನಾವಣೆ ದಿನಾಂಕದ ಒಂದು ತಿಂಗಳ ಮುಂಚೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇಬ್ಬರು ಕೂಡ ಈ ವೋಟ್ ಚೋರಿ ಅಂದರೆ ಮತದಾನ ಅಲ್ಲಿ ಅನ್ಯಾಯ ಆಗಿದೆ, ಮತಗಳ್ಳತನ ಆಗ್ತಾಯಿದೆ ಅಂತಕ್ಕಂಥ ಒಂದು ಇಶ್ಯೂವನ್ನು ಇಟ್ಕೊಂಡು ಸುಮಾರು 18-20 ಜಿಲ್ಲೆಗಳಲ್ಲಿ ಭಾರೀ ಮಟ್ಟದಲ್ಲಿ ಪ್ರಚಾರವನ್ನು, ಒಂದು ಆಂದೋಲನವನ್ನು, ಒಂದು ಚಳವಳಿ ರೂಪದಲ್ಲಿ ಮಾಡಿದರು. ಅದು ಕೂಡ ಇಂಪ್ಯಾಕ್ಟ್ ಆಗ್ತದೆ. ಆ ದೃಷ್ಟಿಯಲ್ಲಿ ಇದು ಭಾಳ ಇಂಟ್ರೆಸ್ಟಿಂಗ್ ಎಲೆಕ್ಷನ್ ಇದೆ. ನಾಳೆ 14ನೇ ತಾರೀಕು ಸಾಯಂಕಾಲ ಫಲಿತಾಂಶ ಗೊತ್ತಾಗ್ತದೆ. ಇನ್ ಕೇಸ್ ಗಠಬಂಧನ ಕೂಡ ಸ್ವೀಪ್ ಮಾಡಿಬಿಟ್ರೆ ಡೆಲ್ಲಿಯ ಕುರ್ಚಿನೂ ಕೂಡ ಅಲ್ಲಾಡ್ತದೆ. ಬಿಕಾಸ್ ಈ ವೋಟ್ ಚೋರಿ ಏನು ಆಂದೋಲನ ಇದೆ ಅದು ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸ್ತದೆ, ಅಲ್ಲೋಲ ಕಲ್ಲೋಲ ಆಗ್ತದೆ. ಆ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಮತ್ತು ರೂಲಿಂಗ್ ಪಾರ್ಟಿ ಇವರ ವಿರುದ್ಧ ನೇರವಾಗಿ ಅಪಾದನೆ ಮಾಡಿದ್ದಾರೆ ವಿರೋಧ ಪಕ್ಷಗಳು. ಆ ದೃಷ್ಟಿಯಲ್ಲಿ ಭಾಳ ಆಸಕ್ತಿಯನ್ನು ಮೂಡಿಸಿರ್ತಕ್ಕಂಥ ಚುನಾವಣೆ ಇದು. ನಾವೆಲ್ಲರೂ ಕೂಡ ಫಲಿತಾಂಶಕ್ಕೋಸ್ಕರ ಕಾಯೋಣ. ಇದೇ ಪ್ರಜಾಪ್ರಭುತ್ವದ ಸೌಂದರ್ಯ ಮತ್ತು ಗುಟ್ಟು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.